ಚೇರ್ ಗೇರ್ ಹಾಕಿ ಇರೋದಕ್ಕೆ ವ್ಯವಸ್ಥೆ ಮಾಡು. ಸರಿ. ಅಪ್ಪ ತೀರ್ಕೊಂಡ್ರು. ಆಗಿನ್ನೂ ಅಮ್ಮಂಗೆ ಚಿಕ್ಕ ವಯಸ್ಸು. ನೀನ್ ಸತ್ಯವಾಗ್ಲೂ ಮಚ್ಚು ಚೂರಿನೆಲ್ಲ ಬಿಟ್ಟಿದ್ಯಾ? ಅಮ್ಮ, ನಿನ್ ಮೇಲೆ ಆಣೆನಮ್ಮ, ಮಚ್ಚು ಚೂರಿನೂ ಹಿಡಿಯಲ್ಲ, ನಿನ್ ಮೇಲೆ ಯಾರ ಜೀವನ ತೆಗಿಯಲ್ಲ ಅಮ್ಮ. ಮತ್ತೆ ಡಾಕ್ಟ್ರೆ, ತಿಂಡಿ ಆಯ್ತು? ಹೋಗ್ಲಿ, ಕಾಫಿ ಗೀಫಿ ಕುಡಿದ್ರೋ ಇಲ್ವೋ? ಸುಮ್ಮನೆ ಹೇಳಿ, ಟೈಮ್ ಟೈಮ್ಗೆ ತಿಂದ್ರೆ ತಾನೆ ಆರೋಗ್ಯ ಚೆನ್ನಾಗಿರೋದು. ಹೇಳಿದ್ರು ಮರ್ತೋಗ್ಬಿಟ್ಟು ಕನ್ನಡ 3 ಸಲ ಹೇಳ್ದ ಅನ್ನೋದನ್ನ ಮಾತ್ರ ಮರ್ತಿಲ್ಲ ನೋಡು. ನೋಡಿ, ನೀವು ಪೇಷಂಟ್ನ ಕರ್ಕೊಂಡ್ ಬನ್ನಿ. ಅವರು ಬರೋ ಸ್ಥಿತಿ ಇಲ್ಲ. ಒಂದು ಗುರುಜಿ ಸ್ವಲ್ಪ ಜನ ಬರೋದು. ಈಗ ತಾನೇ ಸಿನಿಮಾ ನೋಡ್ಕೊಂಬಂದೆ, ಸತ್ಯಂ ಶಿವಮ್ ಅಂತ. ತುಂಬ ಚೆನ್ನಾಗಿದೆ. ಫ್ಯಾಮಿಲಿ ಓರಿಯೆಂಟೆಡ್ ಮೂವಿ. 100% ಒಂದು ತಾಯಿ ಸೆಂಟಿಮೆಂಟ್ ಆಗಲಿ, ಮತ್ತು ಒಬ್ಬ ರೌಡಿ ಆದಂಥ ವ್ಯಕ್ತಿ ತಾನು ಚೇಂಜ್ ಆಗಬೇಕು ಅಂತ ಅಂದ್ಕೊಂಡ್ರೆ ಸಮಾಜವನ್ನು ಚೇಂಜ್ ಆಗೋದು ಬಿಡೋದಿಲ್ಲ ಅಂತ ಮತ್ತೆ ಪ್ರೂವ್ ಆಗಿದೆ ಅಂತ ಈ ಸಿನಿಮಾ ಮೂಲಕ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ತುಂಬ ಚೆನ್ನಾಗಿ ಇಷ್ಟ ಆಗಿದೆ ಸರ್. ಪರ್ಟಿಕ್ಯುಲರಾಗಿ ಈ ಸಿನಿಮಾದಲ್ಲಿ ಬರುವಂಥ ಪ್ರತಿಯೊಂದು ಸೀನ್ ಕೂಡ ತುಂಬ ಚೆನ್ನಾಗಿದೆ. ಮತ್ತು ತಾಯಿ ಸೆಂಟಿಮೆಂಟ್ ಇದೆ. ಮತ್ತು ರೌಡಿಸಮ್ ಫೀಲ್ಡ್ಗೆ ಹೇಗೆ ಎಂಟ್ರ್ ಆಗ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ಒಂದು ಮಾಹಿತಿ ಕೊಟ್ಟಿದ್ದಾರೆ. ಬಟ್ ನಾನು ಬದಲಾಗಬೇಕು ಅಂತ ಬಂದಾಗ ಸಮಾಜವನ್ನು ಬದಲಾಗೋದು ಬಿಡೋದಿಲ್ಲ. ಸೊ ಪದೇ ಪದೇ ಈ ರೀತಿ ಆಗ್ತಾ ಇದೆ ನನ್ನ ಸಿನಿಮಾದಲ್ಲಿ ತುಂಬ ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ. ಥ್ಯಾಂಕ್ ಯು. ನಮಸ್ಕಾರ, ನಾನು ಭಿಕ್ಷುಕ ಚಿತ್ರದ ನಿರ್ದೇಶಕ. ಇದೇ ರಾಜಣ್ಣ ಅವ್ರು ಮಾಡಿರುವಂಥ ಒಂದು ಚಿತ್ರ ನಾನು ನಿರ್ದೇಶನ ಮಾಡಿದ್ದೀನಿ. ಇದು ಅದಾದಮೇಲೆ ಸೆಕೆಂಡ್ ಸಿನಿಮಾ ಮತ್ತೆ ಮಾಡಿರುವಂಥದ್ದು ತುಂಬ ಹೆಮ್ಮೆ ಅನಿಸುತ್ತೆ. ಓಕೆ, ಮಾಡಿದ್ದಾರೆ. ಒಂದು ಒಳ್ಳೆ ಸಿಂಪಲ್ ಕಂಟೆಂಟ್ ಇಟ್ಕೊಂಡು ಇತಿರಾಜ್ ಅವ್ರ ಡೈರೆಕ್ಷನ್ ಚೆನ್ನಾಗಿ ಮಾಡಿದ್ದಾರೆ. ಬಟ್ ಇನ್ನೂ ಬೇಕಿತ್ತು ಏನು ಅಂತ ಅನಿಸ್ತು ನನಗೆ. ಓಕೆ, ಆಲ್ ದ ಬೆಸ್ಟ್. ಚೆನ್ನಾಗಿದೆ. ಫ್ಯಾಮಿಲಿ ನೋಡ್ಬೋದು, ಒಂದು ಲವರ್ಸ್ ನೋಡ್ಬೋದು. ಒಳ್ಳೆಯವರಿಗೆ ಕಾಲಲ್ಲ ಅನ್ನೋದು ಚೆನ್ನಾಗಿದೆ ಮೂವಿ. ಈಗ ತಾನೆ ಮೂವಿ ನೋಡಿದ್ವಿ, ಚೆನ್ನಾಗಿದೆ. ಬಟ್ ಆದರೆ ಲೋಕಲ್ ಹುಡುಗರು ಯಾವ ಥರ ಇರ್ತಾರೆ, ಕೊನೆಗೆ ಅವ್ರನ್ನೇ ಬಲಿ ಪಡೆಯುತ್ತೆ ಅನ್ನೋದು ಸಿನಿಮಾದ ಉದ್ದೇಶ. ಚೆನ್ನಾಗಿದೆ, ನೋಡೋಕ್ಕೆ ಫ್ಯಾಮಿಲಿ ನೋಡ್ಬೋದು. ವೀಕ್ಷಕರಿಗೆ ಎಲ್ಲರೂ ಬಂದೊಂದು ಸಲ ನೋಡಿ, ನಿಮಗೆ ಲೈಫ್ ಅನ್ನೋದು ಹೆಂಗಿರುತ್ತೆ ಅನ್ನೋದು ಅರ್ಥ ಆಗುತ್ತೆ. ತುಂಬ ಚೆನ್ನಾಗಿದೆ. ಪ್ರೀತಿ ಹಂಚಿದ್ರೆ ಪ್ರೀತಿ ಸಿಗುತ್ತೆ ಅನ್ನೋದನ್ನು ತುಂಬ ಚೆನ್ನಾಗಿ ಹೇಳಿದ್ದಾರೆ. ಸೆಂಟಿಮೆಂಟ್ಸ್ ಎಲ್ಲ ತುಂಬ ಚೆನ್ನಾಗಿದೆ. ಫ್ಯಾಮಿಲಿ ನೋಡ್ಬೋದು. ನಮಸ್ಕಾರ. ಇವತ್ತು ಸಿನಿಮಾ ರಿಲೀಸ್ ಆಗಿದೆ, ಸತ್ಯಂ ಶಿವಮ್ ಅಂತ. ಸಿನಿಮಾ ಅದ್ಭುತವಾಗಿ ಮೂಡಿ ಬಂದಿದೆ. ದಯವಿಟ್ಟು ಸಿನಿಮಾನ ನೋಡಿ. ಆ್ಯಂಡ್ ಒಳ್ಳೊಳ್ಳೆ ಪ್ಯಾಡ್ ಆರ್ಟಿಸ್ಟ್ಗಳು ಎಲ್ಲ ಕಲಾವಿದರು, ತುಂಬಾ ದೊಡ್ಡ ದೊಡ್ಡ ಕಲಾವಿದರು ವರ್ಕ್ ಮಾಡಿದ್ದಾರೆ. ಸೊ ನಿಮ್ಮೆಲ್ಲರದು ಆಶೀರ್ವಾದ ಬೇಕು ನಮ್ಮ ಹೊಸ ತಂಡಕ್ಕೆ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು. ಟೈಮ್ ನಂದು ಇದು ಕನ್ನಡ ಸಿನಿಮಾ 1 ವರ್ಷ ಆದಮೇಲೆ ಇದು ಕನ್ನಡ ಸಿನಿಮಾ ರಿಲೀಸ್ ಆಗಿದ್ದು. ತುಂಬಾ ಖುಷಿ ಆಗ್ತದೆ. ಅದು ಆಡಿಯನ್ಸ್ ಜೊತೆ ಕೂತ್ಕೊಂಡು ಒಂದು ಸಿನಿಮಾ ನೋಡೋದು ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ಅಂತ ಹೇಳ್ಬೋದು. ತುಂಬ ಒಳ್ಳೆ ಎಕ್ಸ್ಪೀರಿಯನ್ಸ್ ಇತ್ತು. ಆ್ಯಂಡ್ ತುಂಬ ಜನ ಅಪ್ರಿಷಿಯೇಟ್ ಮಾಡ್ತಾಯಿದ್ರು. ಥ್ಯಾಂಕ್ ಯು ಸೋ ಮಚ್ ಎಲ್ಲರೂ ಅಪ್ರಿಷಿಯೇಟ್ ಮಾಡಿದ್ದಕ್ಕೆ. ಆ್ಯಂಡ್ ಥ್ಯಾಂಕ್ ಯು, ಪ್ಲೀಸ್ ಬ್ಲೆಸ್ಸಸ್. ಪ್ರೇಕ್ಷಕರಿಗೆ ಒಳ್ಳೆ ಸಿನಿಮಾ ಇದೆ, ಒಂದು ಒಳ್ಳೆ ಸೋಷಿಯಲ್ ಮೆಸೇಜ್ ಇದೆ, ಫ್ಯಾಮಿಲಿ ಓರಿಯೆಂಟೆಡ್ ಸಿನಿಮಾ ಇದೆ, ಕಾಮಿಡಿ ಇದೆ, ಆಲ್ ಓವರ್ ಪ್ಯಾಕೇಜ್ ಇದೆ ಸಿನಿಮಾ. ದಯವಿಟ್ಟು ಬಂದು ಸಿನಿಮಾ ನೋಡಿ ಅಂತ ಕೇಳ್ಕೊತೀನಿ. ನಾವು ಇದೇ ಆನೇಕಲ್ ತಾಲೂಕಿನವ್ರೆ. ಹೊಸ ಟೀಮ್ ಅನ್ನೋಗಿನ 2ನೇ ಸಿನಿಮಾ ಇದು ನಮ್ಮದು ಪ್ರೊಡ್ಯೂಸಿಂಗ್ ಮಾಡ್ತಾ ಇರೋದು. ನಂದೇ ಪ್ರೊಡ್ಯೂಸಿಂಗ್, ನಾನೇ ಹೀರೋ ಆಗಿ ವರ್ಕ್ ಮಾಡಿದ್ದೆ. ಅಂದರೆ ಹೀರೋಗಿನ ಎಲ್ಲ ಒಂದು ಈಕ್ವಲ್ ಕ್ಯಾರೆಕ್ಟರ್ಗಳು ಇದರಲ್ಲಿ. ದಯವಿಟ್ಟು ಜನಗಳಿಗೆ ಕೇಳ್ಕೊಳೋದು ಏನಂದರೆ, ಹೊಸಬ್ರು ಅಂದ್ಬಿಟ್ಟು ನೆಗ್ಲೆಕ್ಟ್ ಮಾಡಿಬಿಡಿ. ದಯವಿಟ್ಟು ಥಿಯೇಟ್ರಲ್ಲಿ ಬಂದು ಸಿನಿಮಾ ನೋಡಿ, ನಿಮಗೆ ಗೊತ್ತಾಗುತ್ತೆ ನಾವು ಹೊಸಬ್ರ ಹಳಬ್ರ ಅಂತ. ದಯವಿಟ್ಟು ಎಲ್ಲರೂ ಬಂದು ಸಿನಿಮಾ ನೋಡಬೇಕಂತ ಕೇಳ್ಕೊತಾ ಇದ್ದೀನಿ. ಸಿನಿಮಾ ತುಂಬ ಚೆನ್ನಾಗಿ ಬಂದಿದೆ, ಖುಷಿ ಆಯಿತು. ಜನ ಬರಬೇಕು, ಜನಕ್ಕೆ ರೀಚ್ ಮಾಡಿಸ್ಬೇಕು. ನಾಯಿಕೆಗೆ ಸಂಜನಾ ನಾಯ್ಡು ಅಂದ್ಬಿಟ್ಟು, ಸುಂದರ್ ಶ್ರೀ ಅವರು, ತುಂಬ ಜನ ಇದ್ದಾರೆ. ಎಲ್ಲ ಹಳಬ್ರೇನೆ, ಹೊಸಬ್ರನ್ನ ಯಾರನ್ನೂ ಏನು ಹಾಕ್ಕೊಂಡಿಲ್ಲ ನಾವು, ಎಲ್ಲ ಹಳಬ್ರೇನೇ. ಒಳ್ಳೊಳ್ಳೆ ಆರ್ಟಿಸ್ಟ್ಗಳನ್ನ ಹಾಕ್ಕೊಂಡು ಮಾಡಿದ್ವಿ. ತುಂಬ ಅದ್ಭುತವಾಗಿದೆ. ಸಾಂಗ್ಸ್ ಆಗಲಿ ಒಳ್ಳೆ ಚೆನ್ನಾಗಿ ಬಂದಿದೆ. ಫೈಟ್ ಮಾಸ್ಟರ್ ಥ್ರಿಲ್ಲರ್ ಮಂಜು ಅವರು, ಡ್ಯಾನ್ಸ್ ಮಾಸ್ಟರ್ 5 ಸ್ಟಾರ್ ಗಣೇಶ್ ಅಂತ.
ತುಂಬ ಅದ್ಭುತವಾಗಿ ಬಂದಿದೆ. ಥಿಯೇಟ್ರಲ್ಲಿ ನೀವು ಕೂತ್ಕೊಂಡು ಸಿನಿಮಾ ನೋಡಿದ್ರಿ, ನಿಮ್ಗೆ ಏನು ಅನಿಸ್ತು? ಖುಷಿ ಆಯಿತು, ಚೆನ್ನಾಗಿ ಬಂದಿದೆ. ಅಂದರೆ ನನ್ನ ಸಿನಿಮಾನ ನಾನೇ ಚೆನ್ನಾಗಿದೆ ಅಂತ ಹೇಳ್ಕೊಳಕ್ಕಿಂತ ನೋಡಿದವ್ರು ಹೇಳ್ಬೇಕು. ಅದು ಆನೇಕಲ್ನಲ್ಲಿ, ಯಾಕಂದರೆ ಇದು ನಮ್ಮ ತಾಲೂಕು, ಅದು ಇಲ್ಲಿ ಜನ ನೋಡ್ತಾರೆ ಬಿಡ್ತಾರೆ, ಅದು ಅವ್ರವ್ರಿಗೆ ಇದು ಮಾಡಿದ್ರು. ರಿಕ್ವೆಸ್ಟ್ ಮಾಡ್ಕೊತಾ ಇದ್ದೀವಿ, ನಾವು ಇದೇ ತಾಲೂಕಿನವರು, ದಯವಿಟ್ಟು ಬಂದು ಥಿಯೇಟ್ರಲ್ಲಿ ಕೂತ್ಕೊಂಡು ಸಿನಿಮಾ ನೋಡಿ. ಅದಕ್ಕೋಸ್ಕರನೇ ನಾನು ಇಲ್ಲಿ ರಿಲೀಸ್ ಮಾಡಿದ್ದು, ಸಿಟಿನಲ್ಲಿ ಮಾಡಿದ್ದೀವಿ. ಒಟ್ಟು ಎಷ್ಟು ಥಿಯೇಟ್ರಲ್ಲಿ ರಿಲೀಸ್ ಆಗಿದೆ? ಈಗ ಸದ್ಯಕ್ಕೆ ಥಿಯೇಟ್ರ್ಗಳು ಸ್ವಲ್ಪ ಡಿಮ್ಯಾಂಡ್ ಇದ್ದರಿಂದ ಮಾಲಲ್ಲಿ ಒಂದು 5 ಮಾಲಲ್ಲಿ ರಿಲೀಸ್ ಮಾಡಿದ್ವಿ. ಈ ತಾಲೂಕಲ್ಲಿ ಇದೊಂದು ಸಿಂಗಲ್ ಥಿಯೇಟ್ರ್ ಇದೊಂದು ಮಾಡಿದ್ವಿ. ಚೆನ್ನಾಗಿ ಬಂದೈತೆ, ಚೆನ್ನಾಗೈತೆ. ಎಲ್ಲರೂ ಬಂದು ನೋಡ್ಬೋದು, ಎಲ್ಲರೂ ಬಂದಂತಲೇ ಕೇಳ್ಕೊತೀರಿ. ಅವ್ರು ಬಂದು ನೋಡಿ ಚೆನ್ನಾಗಿ ಅಂತ ಹೇಳಿದ್ರೆ ನಮ್ಗೆ ಅಷ್ಟೇ ಸಾಕು, ಅಷ್ಟೇ ಖುಷಿ ಆಗ್ತೈತೆ. ಜನ ಬಂದು ನೋಡಿದ್ರೆ ನಮ್ಗೆ ಅಷ್ಟೇ ಸಾಕು. ನಮ್ಮ ರಾಜಪ್ಪ ಅಂತೇಳಿ ಸತ್ಯಂ ಶಿವಂ ಫಿಲಮ್ ಮಾಡಿದ್ದಾರೆ. ಇಡೀ ಕನ್ನಡಿಗರ ಒಂದು ಮನಸ್ಸನ್ನು ಗೆದ್ದಿದ್ದಾರೆ. ಇವತ್ತು ಆನೇಕಲ್ಲಲ್ಲಿ ಒಂದು ಟ್ರೆಂಡ್ ರಿಲೀಸ್ ಆಗ್ತಾಯಿದೆ. ಎಲ್ಲ ಕನ್ನಡಿಗರು ಬಂದು ಅವರು ಪ್ರೋತ್ಸಾಹಿಸಿ ಅವರು ಫಿಲಮನ್ನು ನೋಡಿ ಎಲ್ಲ ಫ್ಯಾಮಿಲಿ ಎಲ್ಲ ಬಂದು ಇವತ್ತು ಆನೇಕಲ್ಲಲ್ಲಿ ಜಯಲಕ್ಷ್ಮಿ ಟಾಕೀಸಲ್ಲಿ ಫಿಲಮ್ ನೋಡಿ ನೀವೆಲ್ಲ ಅವ್ರಿಗೆ ಆಶೀರ್ವಾದ ಮಾಡಬೇಕಂತೇಳಿ ನಿಮ್ಮಲ್ಲಿ ಮನವಿ ಮಾಡ್ಕೊಳ್ತಾ ಇದ್ದೀವಿ. ಎಲ್ಲ ಕನ್ನಡಿಗರ ಮನಸ್ಸನ್ನು ಗೆದ್ದಿದ್ದಾನೆ ರಾಜಪ್ಪನವರು. ಇವತ್ತು ಕರ್ನಾಟಕದ ಒಬ್ಬ ಮಗನಾಗಿ ದುಡಿತಾ ಇದ್ದಾನೆ. ನೀವೆಲ್ಲ ಬಂದು ಒಂದು ಆಶೀರ್ವಾದ ಮಾಡಬೇಕಂತೇಳಿ ನಿಮ್ಮಲ್ಲಿ ಮನವಿ ಮಾಡ್ಕೊಳ್ತಾ ಇದ್ದೀವಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಸರ್, ನಿಮ್ಮ ಸಂಘಟನೆಯವ್ರಿಗೆಲ್ರಿಗೂ ನಮ್ಮ ಸಂಘಟನೆಯವರು ಕರ್ನಾಟಕ ರಕ್ಷಣಾ ವೇದಿಕರು ಇವತ್ತು ನಮ್ಮ ಸಂಘಟನೆಯವ್ರಿಗೆ ಎಲ್ಲರಿಗೂ ನಾವು ತಿಳಿಸಿದ್ದೇವೆ. ಮುಂದಿನ ದಿನಗಳಲ್ಲಿ ಈ ಸಿನಿಮಾವನ್ನು ನೋಡಿ ಎಲ್ಲ ಥಿಯೇಟ್ರ್ನಲ್ಲೇ ಖುಷಿ ಪಡಬೇಕಂತೇಳಿ ನಮ್ಮ ಸಂಘಟನೆಗೂ ಮನವಿ ಮಾಡಿದ್ದೀವಿ. ನಮ್ಮ ಸಂಘಟನೆ ಎಲ್ಲ ಕಾರ್ಯಕರ್ತರು ಬಂದು ಈ ಫಿಲಮನ್ನು ನೋಡೋದಕ್ಕೆ ನಾನು ಮನವಿಯನ್ನು ಮಾಡ್ಕೊಂಡಿದ್ದೀನಿ. ಸತ್ಯಂ ಶಿವಂ ಫಿಲಮ್ಗೆ ಒಬ್ಬರ ರೈತರಾಗಿ ಒಬ್ಬ ಇದಾಗಿ ಅವರು ಬಂದು ಈ ಥರ ಫಿಲಮ್ ಮಾಡಿ ಅವರು ಇದು ಮಾಡ್ತಾ ಇದ್ರಲ್ಲ, ಅದಕ್ಕೆ ಎಲ್ಲರೂ ಪ್ರೋತ್ಸಾಹ ಕೊಡಬೇಕು. ಇವತ್ತು ಫಿಲಮ್ ಏನೊಂದು ಇಂಡಸ್ಟ್ರಿಯಲ್ಲಿ ನೋಡ್ತಾ ಇದೆ, ಅದಕ್ಕೆಲ್ಲ ಮೆಚ್ಚುಗೆ ಕೊಟ್ಟು ಅವ್ರನ್ನ ಪ್ರೋತ್ಸಾಹಿಸಿ ಅವ್ರು ಬೆನ್ನು ತಟ್ಟಿ ಮುಂದೆ ಬಿಟ್ಟು ಫಿಲಮನ್ನು ಎಲ್ಲರೂ ನೋಡಿ ಅವರು ಒಂದು ಜಯ ಕೊಡಬೇಕು ಅಂತೇಳಿ ನಾನು ಕೇಳ್ಕೊಡ್ತೀನಿ. ಇದರಲ್ಲಿ ತುಂಬ ಚೆನ್ನಾಗಿದೆ, ಪಿಕ್ಚರು ಓಡ್ತಾ ಇದೆ, ಅದಕ್ಕೆಲ್ಲರೂ ಪ್ರೋತ್ಸಾಹ ಕೊಡಿ. ಈ ಒಂದು ಆನೇಕಲ್ಲಲ್ಲಿ ಆ ಸಿನಿಮಾ ಪಿಕ್ಚರನ್ನು ನೋಡಿ ನಮ್ಗೆ ತುಂಬ ಖುಷಿ ಆಯಿತು. ಎಲ್ಲರೂ ಬಂದು ಪ್ರೋತ್ಸಾಹಿಸಬೇಕಂತೇಳಿ ಈ ಜಯಲಕ್ಷ್ಮಿ ಟಾಕೀಸ್ ಬಂದು ಎಲ್ಲರೂ ಅವ್ರಿಗೆ ಆಶೀರ್ವಾದ ಮಾಡಬೇಕಂತೇಳಿ ಈ ಕರ್ನಾಟಕ ಜನತೆಗೆ ನಾವು ನಮಸ್ಕಾರ ಮಾಡ್ಕೊಳ್ತಾ ಇದ್ದೀವಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.